ನಾಳೆ ಬೆಳಗ್ಗೆ ಸ್ವಾಮಿಗೆ ಮಹಾರುದ್ರಾಭಿಷೇಕ. 50 ತರ ಗಿಡಮೂಲಿಕೆ ಮತ್ತೆ ಎಲ್ಲಾ ಪದಾರ್ಥನೂ ಹಾಕಿ ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಆಮೇಲೆ ಸ್ವಾಮಿಗೆ ಅಷ್ಟೋತ್ರ, ಸಹಸ್ರನಾಮ, ಆಮೇಲೆ ಅಷ್ಟೋತ್ರ ಮತ್ತೆ ಮಾಡ್ತೀವಿ. ಮತ್ತೆ ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಸ್ವಾಮಿಗೆ ಅಲಂಕಾರ ಮಾಡಿ ನೈವೇದ್ಯ ಇಡ್ತೀವಿ. ಬೆಳಿಗ್ಗೆ ಕಾರ್ಯಕ್ರಮ. ಸಾಯಂಕಾಲ ಕಾರ್ಯಕ್ರಮ ಲಿಂಗದೀರು ಅಂತ ಬರ್ತಾರೆ, ಅವರು ಲಿಂಗದೀರು ಕುಣಿತಾರೆ. ಹೋಮ ಆಗತ್ತೆ ಸ್ವಾಮಿ ದೇವಸ್ಥಾನದಲ್ಲಿ. ಗಣ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ದತ್ತಾತ್ರೇಯ ಹೋಮ, ಎಲ್ಲಾ ಹೋಮನೂ ಒಂದರಲ್ಲೇ ನಡೆಯುತ್ತೆ. ನಂತರ ಪ್ರಾಕಾರ ಉತ್ಸವ ಆಗತ್ತೆ. ಉತ್ಸವ ಆದ ನಂತರ 800 ಜನಕ್ಕೆ ಪ್ರಸಾದ ವಿನಿಯೋಗ ಇಟ್ಕೊಂಡಿದೀವಿ. ಅದು ಪ್ರತಿನಿತ್ಯ ಸ್ವಾಮಿಗೆ ಅಭಿಷೇಕ ಆದ ತಕ್ಷಣ ಸಾಯಂಕಾಲ ಉತ್ಸವ ಮಾಡಿ ಇಲ್ಲಿ ಪೆಂಡಾಲ್ ಹಾಕ್ಸಿ ಊಟ ಹಾಕ್ತೀವಿ ದೇವರಿಗೆ, ಜನಗಳಿಗೆ ಬಂದವರಿಗೆ. ಇದು ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಪ್ರತಿ ವರ್ಷನೂ ಭೀಮ್ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಡೆಯುತ್ತೆ. ಭೀಮ್ ಅಮಾವಾಸ್ಯೆ ಏನೇನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಏನ್ ಸಿದ್ಧತೆ ಆಗಿದೆ? ಅಡಿಗೆಯವ್ರ ಸಿದ್ಧತೆ ಆಗಿದೆ, ಇಲ್ಲಿ ಕೆಲಸದವ್ರು ಬಂದಿದ್ದಾರೆ, ದೇವಸ್ಥಾನ ತೊಳ್ಸಿದೀವಿ, ಮತ್ತೆ ಹೂವೆಲ್ಲ ಬಂದಿದೆ. ಇನ್ನು ಇದ್ರ ಸಾಮಾನೆಲ್ಲ ರೆಡಿ ಆಗಿದೆ, ಅಲ್ಲಿ ಕಲಸದ ಸಾಮಾನು. ಅದನ್ನೆಲ್ಲ ಈಗ ರಾತ್ರಿ ಎಲ್ಲ ಜೋಡಿಸಿ ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡಿ ಎಲ್ಲ ಕ್ಲೀನ್ ಆಗಿ ಸ್ವಾಮಿಗೆ ಭಕ್ತಾದಿಗಳಿಗೆ ದರ್ಶನ ಕೊಡ್ತೀವಿ. ಆಮೇಲೆ ಬೆಳಿಗ್ಗೆ ಮಹಾಜನರು ಎಲ್ಲ ಬಂದು ನಿಂತ್ಕೋತಾರೆ, ಅವರಿಗೆ ಸಂಕಲ್ಪ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಿ. ನಾಳೆ ಅಂದ್ರೆ ಸಾರ್ವಜನಿಕರು ಎಲ್ಲ ಬರ್ತಾರೆ, ಆಮೇಲೆ ನಮ್ಮ ಕಾರ್ಪೊರೇಟರ್ ಬರ್ತಾರೆ, MLA ಅವ್ರು ಬರ್ತಾರೆ, ಇವರೆಲ್ಲ ಬರ್ತಾರೆ ಬೆಳಗ್ಗೆ. MLAಗೆ ವಸ್ತ್ರಕ್ಕೆ ಆಹ್ವಾನ ಮಾಡಿದ್ವಿ. ವಿಶೇಷತೆ ಏನು ಅಂದ್ರೆ, ಇದು ಸ್ವಾಮಿ 1881ರಲ್ಲಿ ಇದು ಕಾರಂಜಿ ಕೆರೆಯಲ್ಲಿ ಸ್ವಾಮಿ ಐಕ್ಯವಾಗಿದೆ. ಇದು ಸಿದ್ದಾಬಚ್ಚಪ್ಪ ಸ್ವಾಮಿಗಳು ಅಂದ್ಬಿಟ್ಟು ಇದನ್ನ ಕಂಡು ಕನ್ಸಲ್ಲಿ ಅವರು ಹೋಗಿ ಆ ನೀರಲ್ಲಿ ಲಾಟಿನ್ ಕಟ್ಕೊಂಡು ಎತ್ತೊಂದು ಗಾಡಿಲಿ ದೇವ್ರನ್ನ ತಗೊಂಡ್ಬಂದು, ಇದು ನೆಲಬಾವಿಲಿ ಜಲಾನ್ಯಾಸ ಮಾಡಿ ಧಾನ್ಯವಾಸ ಮಾಡಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರು. ಆ ಭದ್ರಕಾಳಿನ ಪಕ್ಕದಲ್ಲಿಟ್ಟು ಮಾಡಿದ್ರು. ಬಸ್ಸಲ್ಲಿ ಬಸವಣ್ಣ ಇಟ್ಟಿದ್ದಾರೆ. ಬಸವಣ್ಣ ಏನಿದ್ದಾನೆ ರುದ್ರ, ಮಹಾರುದ್ರ, ಅವನು ಕೋಪವಂತ ಅಂದ್ಬಿಟ್ಟು ಅವನಿಗೆ ವರದಿ ಒಪ್ಪಿಸ್ತಾರೆ. ಇವರು ಬೇಡ್ಕೊಂಡಿದ್ದು ಯಾರು ವೀರಭದ್ರನ್ ಬೇಡ್ಕೊಂಡ್ರೆ ಆ ಬಸವಣ್ಣಂಗೆ ಹೇಳ್ತಾನೆ. ಆ ಬಸವಣ್ಣ ಬಂದು ಹಿಂದ್ಗಡೆ ಈಶ್ವರನ್ ದೇವಸ್ಥಾನ ಇದೆ, ಈಶ್ವರಂಗೂ ವರದಿ ಒಪ್ಪಿದಾಗ ಅವ್ರಿಗೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ ಶಿವ. ಈ ರೂಪವಾಗಿ ಕಟ್ಟಿದ್ದಾರೆ. ಮಹಾರಾಜರು 1775ರಲ್ಲಿ ಈ ಜಾಗವನ್ನ ಕೊಟ್ರು. ಅವರು ವೀರಭದ್ರನ್ನೇ ಸ್ಥಾಪನೆ ಮಾಡಬೇಕು ಅಂದಾಗ ಆ ಸ್ವಾಮಿಗಳ ಕನ್ಸಲ್ಕೊಂಡು ಈ ದೇವಸ್ಥಾನ ಕಟ್ಟಿದ್ರು. ಅಗ್ನಿಕೊಂಡೋತ್ಸವ ಆಗುತ್ತೆ, ರಥೋತ್ಸವ ಆಗುತ್ತೆ. 29ಕ್ಕೆ ರಥೋತ್ಸವ ಇದೆ ಸ್ವಾಮಿದು. ಮತ್ತೆ ಇದರಲ್ಲಿ ಕಾರ್ತಿಕ್ ಮಾಸದಲ್ಲಿ ಅಗ್ನಿಕೊಂಡೋತ್ಸವ ಆಗತ್ತೆ. 3 ಸೋಮವಾರ ಹೊರಗಡೆ ಉತ್ಸವ ಹೋಗುತ್ತೆ. ಸಾರ್ವಜನಿಕರಿಗೆ ಎಲ್ಲಾರ್ಗು ಬಂದವ್ರಿಗೆಲ್ಲ ಪ್ರಸಾದ ವಿನಿಯೋಗ ನಡೆಯುತ್ತೆ. ಭಕ್ತಾದಿಗಳಲ್ಲಿ ಏನು ಅಂದ್ರೆ ಬಂದು ದರ್ಶನ ಮಾಡಿ ಭಗವಂತನ ಆಶೀರ್ವಾದ ಪಡೀರಿ. ಇದು ಮಹಾರುದ್ರ, ಈ ಶಿವನ ರೂಪ ಇರೋದ್ರಿಂದ, ಈ ಮಹಾರುದ್ರ ಇರೋದ್ರಿಂದ ಬಂದು ದರ್ಶನ ಮಾಡಿ ಎಲ್ಲಾರ್ಗೂ ಆರೋಗ್ಯ ಭಾಗ್ಯ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಸಂಪತ್ತನ್ನು ಕೊಡುವಂತ ಶಕ್ತಿ ವೀರಭದ್ರನಲ್ಲಿದೆ. ವೀರಭದ್ರ ಕೊಡ್ತಾರೆ ಪ್ರಸಾದ. ಇದು ಈಗ ಪ್ರತಿ ಅಮಾವಾಸ್ಯೆಯಲ್ಲೂ ನಡೆಯುತ್ತೆ ಸರ್. ಪ್ರತಿ ಅಮಾವಾಸ್ಯೆಯಲ್ಲಿ ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ನಡೆಯುತ್ತೆ ಕಾರ್ಯಕ್ರಮ. ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತೆ ಸ್ವಾಮಿಗೆ, ಮಹಾರುದ್ರಾಭಿಷೇಕ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಬಂದ್ ಭಕ್ತಾದಿಗಳಿಗೆ ಇಲ್ಲಿ 1200 ಜನ ಕುದುವಟ್ಟಿಟ್ಟಿದ್ದಾರೆ ಸ್ವಾಮಿಗೆ. ಅವ್ರಿಗೆ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ. ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಮಹೇಶ್ ಪ್ರಧಾನ ಅರ್ಚಕರು.